ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಇದು ಬಂದು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಲೇಟ್ ಆಯಿತು, ಮೊನ್ನೆನೇ ಹಾಕೋಣ ಅಂದ್ಕೊಂಡಿದ್ದೆ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಎಡಿಟಿಂಗ್ ಮಾಡೋದಕ್ಕಾಗಿರಲಿಲ್ಲ. ಸೊ ಬನ್ನಿ, ನೀವೆಲ್ಲ ಯಾವ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮದೇನಿಲ್ಲ, ಸಿಂಪಲ್. ಕೆಲವೊಬ್ಬರೆಲ್ಲ ಉಪವಾಸ ಇದ್ದು ಮಾಡ್ತಾರೆ, ಸೊ ನಾವು ಹಾಗೇನಿಲ್ಲ, ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಮತ್ತು ನೆಕ್ಸ್ಟ್ ಡೇನು ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಇದ್ದವರು ನೆಕ್ಸ್ಟ್ ಡೇನು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸೊ ನಾವು ಶಿವರಾತ್ರಿ ಹಬ್ಬದ ದಿನ ಸಂಜೆ ಹೋಗಿ ಬಂದ್ವಿ ಅಷ್ಟೇ, ನೆಕ್ಸ್ಟ್ ಡೇ ಎಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಬನ್ನಿ, ನಾವೆಲ್ಲ ಯಾವ ರೀತಿ ದೇವಸ್ಥಾನದಲ್ಲಿ ಹೋಗಿ ಬಂದ್ವಿ, ದೇವ್ರ ದರ್ಶನ ಯಾವ ರೀತಿ ಮಾಡಿದ್ವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾವು ಹೋಗಿದ್ದು ಕೆಂಗೇರಿ ಹತ್ರ ಇರೋವಂಥ ಬಂಡೆಮಠ ಈಶ್ವರ ಟೆಂಪಲ್ ಅಂತ, ತುಂಬ ದೊಡ್ಡ ದೇವಸ್ಥಾನ. ಹಾಗೆ ರಶ್ ತುಂಬ ರಶ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ಮನೆ ಬಿಟ್ಟಾಗಲೇ 7 o'clock ಆಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 9-9:30 ಎಲ್ಲ ಆಗಿತ್ತು. ಅಷ್ಟೊಂದು ರಶ್ ಆಗಿತ್ತು. ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು ಗೈಸ್. ನೀವೇ ಫುಲ್ಲು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆದಷ್ಟು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಗಾಳಿ. ಸಿನಿಮಂಗೂ ನಾವು ಟೋಪಿ ಹಾಕಿರೋ ಅದನ್ನ ತೆಗ್ದು ಬಿಸಾಕ್ತಾ ಇದ್ಲು. ಸೊ ಅವಳು ಕೂಡ ಟೋಪಿಯಲ್ಲಿ ಹಾಕಿಸ್ಕೊತಾ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಹಾಗೆ ಪಕ್ಕದಲ್ಲಿ ಸ್ಪೆಷಲ್ ಎಂಟ್ರಿ ಕೂಡ ಇತ್ತು. ಸೊ ಅಲ್ಲೂ ಕೂಡ ಜನಗಳು ಲೈನಲ್ಲಿ ನಿಂತಿದ್ರು. ಫುಲ್ಲು ಅಲಂಕಾರ ಎಲ್ಲ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ಚೆನ್ನಾಗಿತ್ತು. ಏನದು ಮಾಮಿ, ಹೋಮ್ ಮಾಡು. ಓ ಸೊ ಇನ್ನೊಂದೇನಪ್ಪ ಅಂದರೆ ಸ್ಪೆಷಲ್ ಎಂಟ್ರಿ ಅವರಿಗೆ ಈಶ್ವರ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡೋ ಥರ ಮಾಡಿಕೊಟ್ಟಿದ್ರು. ಸೊ ನಮಗೆಲ್ಲ ಆ ಚಾನ್ಸ್ ಮಿಸ್ ಆಯಿತು, ನಮಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ಅವ್ರಿಗೆ ಮಾತ್ರ ಅಂತ. ಇಲ್ಲಿ ಬಿಡು ಅಂದ್ಬಿಟ್ಟು ಹಂಗೆ ಕೈ ಮುಕ್ಕೊಂಡು ಮುಂದೆ ಬಂದ್ವಿ. ಹಾಗೆ ನೈಟ್ ಜಾಗರಣೆ ಇರೋರಿಗೆ ಸಂಗೀತ ಪ್ರೋಗ್ರಾಮ್ ಕೂಡ ಇತ್ತು. ಸೊ ನೀವು ಹೊರಗಡೆ ನೋಡ್ತಾ ಇರ್ಬೋದು, ಈಶ್ವರನ ಹತ್ರ ನೀರಿಂದು ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ.
ಹಲೋ, ಹಾಂ ಹೇಳಿ ಮೇಡಮ್. ಅಲ್ಲಿ ಗ್ರೇಪ್ಸ್ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ದೇವ್ರ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಆ ದೇವರು ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಒಳ್ಳೆ ಬುದ್ಧಿ ಕೊಟ್ಟು, ಹಣ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಸೊ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮುಗೀತು. ಹಾಗೆ ಫೋಟೋ ಎಲ್ಲ ತೊಗೊಂಡು ನಾವು ಪ್ರಸಾದ ಕೊಟ್ಟರು, ಅದನ್ನು ಕೂಡ ಈಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಹೊರಡಬೇಕಾದ್ರೆ ಅಲ್ಲಿ ಜಾತ್ರೆ ಎಲ್ಲ ಇತ್ತು. ಹಂಗೆ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಏನಾದರೂ ಆಟ ಸಾಮಾನು ತೊಗೊಳ್ಳೋಣ ಅಂದ್ಬಿಟ್ಟು ಒಂದೆರಡು ತೊಗೊಂಡು, ಜಾತ್ರೆ ಆದಮೇಲೆ ನಿಮಗೆ ಗೊತ್ತಲ್ಲ ಕಡಲೆಪುರಿ ತೊಗೊಳ್ಳೇಬೇಕು, ಅದೊಂದು ತೊಗೊಂಡು ಮನೆ ಕಡೆ ಬಂದ್ವಿ. ಸೊ ವಿಡಿಯೋ ಫುಲ್ಲು ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಬಾಯ್ಸ್, ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.